ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಿಮೆನ್ ಇಂಡಿಯಾ ಮೂವ್ಮೆಂಟ್ ಕಾಸರಗೋಡು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ಹೊಸಂಗಡಿಯಲ್ಲಿ ಪ್ರತಿಭಟನೆ. ಧರ್ಮಸ್ಥಳದಲ್ಲಿ ನಡೆದ ಹತ್ಯೆಯಲ್ಲಿ ಸಮಗ್ರ ತನಿಖೆ ನಡೆಸಿ ಸಂತ್ರಸ್ತರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿ. ಬಿಜೆಪಿ ಮಹಿಳಾ ಮೋರ್ಚಾದ ನೇತೃತ್ವದಲ್ಲಿ ಗಂಜಿ ತಯಾರಿಸಿ ಪ್ರತಿಭಟನೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ವಿರೋಧಿಸಿ. ಸಾಮಾಜಿಕ ಜಾಲತಾಣದ ಸೂಪರ್ ಸ್ಟಾರ್ ಬ್ಲಾಗರ್ಗಳ ಕಿಂಗ್ ಆಗಿರುವ ಶಾಲು ಅಲಿಯಾಸ್ ಮೊಹಮ್ಮದ್ ಶಾಲಿ ಪೋಕ್ಸೋ ಪ್ರಕರಣದಲ್ಲಿ ಬಂಧನ. ಸಿಯಾ ಮಹಾಸಭಾದ ಕಾಸರಗೋಡು ಜಿಲ್ಲಾ ಸಮ್ಮೇಳನ. ಖ್ಯಾತ ಬರಹಗಾರ ಪದ್ಮಶ್ರೀ ಬಾಲನ್ ಪೂತೇರಿ ಅವರಿಂದ ಉದ್ಘಾಟನೆ. ಕೈಮಗ್ಗ ಕಾರ್ಮಿಕರಿಗಾಗಿ ಉಚಿತ ಆಯುರ್ವೇದ ಮೆಡಿಕಲ್ ಕ್ಯಾಂಪ್ ಆಯೋಜನೆ. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಾನವಾಸ್ ಬಾದೂರು ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಧರ್ಮಸ್ಥಳದಲ್ಲಿ ನಡೆದ ಹತ್ಯೆಯಲ್ಲಿ ಸಮಗ್ರ ತನಿಖೆ ನಡೆಸಿ ಸಂತ್ರಸ್ತರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಹೊಸಂಗಡಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಕೋಶಾಧಿಕಾರಿ ಮಂಜುಷಾ ಮಾವಿಲಾಡ ಉದ್ಘಾಟಿಸಿದರು. ಧರ್ಮಸ್ಥಳದಲ್ಲಿ ನಡೆದ ಹತ್ಯೆಯ ಸಮಗ್ರ ತನಿಖೆಗೆ ಆಗ್ರಹಿಸಿ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಕಾಸರಗೋಡು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ಹೊಸಂಗಡಿಯಲ್ಲಿ ಆಯೋಜಿಸಿದ್ದ ಪ್ರತಿಭಟನೆಯನ್ನು ರಾಜ್ಯ ಕೋಶಾಧಿಕಾರಿ ಮಂಜುಷಾ ಮಾವಿಲಾಡಂ ಉದ್ಘಾಟಿಸಿದರು. ಕಳೆದ ಹಲವು ವರ್ಷಗಳಲ್ಲಿ ನಡೆದ ಲೈಂಗಿಕ ಶೋಷಣೆ, ಕೊಲೆ, ಅನೇಕ ಮಹಿಳೆಯರನ್ನು ಸಮಾಧಿ ಮಾಡಿದ ಭಯಾನಕ ಘಟನೆಯಲ್ಲಿ ಆಡಳಿತಾಧಿಕಾರಿಗಳು, ಸರ್ಕಾರ, ಮಾಧ್ಯಮ ಮತ್ತು ಸಾಮಾಜಿಕ ಕಾರ್ಯಕರ್ತರು ಮೌನ ವಹಿಸಿದ್ದಾರೆ ಎಂದು ಮಂಜುಷಾ ಮಾವಿಲಾಡಂ ಆರೋಪಿಸಿದರು. ನಾಡನ್ನೇ ಬೆಚ್ಚಿ ಬೀಳಿಸಿದ ಧರ್ಮಸ್ಥಳದಲ್ಲಿ ನಡೆದ ಅಪರಾಧಗಳ ವಿರುದ್ಧ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮೌನ ಮುರಿದು ಸಂತ್ರಸ್ತರಿಗೆ ನ್ಯಾಯ ಒದಗಿಸಬೇಕೆಂದು ಮಂಜುಷಾ ಮಾವಿಲಾಡಂ ಹೇಳಿದರು. ಜಿಲ್ಲಾಧ್ಯಕ್ಷೆ ಕಮರುಲ್ ಹಸೀನಾ ಅಧ್ಯಕ್ಷತೆ ವಹಿಸಿದ್ದರು. ಎಸ್ಡಿಪಿ ಜಿಲ್ಲಾ ಉಪಾಧ್ಯಕ್ಷ ಇಕ್ಬಾಲ್ ಹೊಸಂಗಡಿ, ಜಿಲ್ಲಾ ಸಮಿತಿ ಸದಸ್ಯ ಅಶ್ರಫ್ ಬಡಾಜೆ ಮಾತನಾಡಿದರು. ವಿಮೆನ್ ಇಂಡಿಯಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರೈಹಾನತ್ ಅಬ್ದುಲ್ಲಾ ಸ್ವಾಗತಿಸಿ, ಜಿಲ್ಲಾ ಸಮಿತಿ ಸದಸ್ಯೆ ಫಸೀನಾ ಶಬೀರ್ ಧನ್ಯವಾದವೆತ್ತರು. ಅಬ್ದುಲ್ ರೆಹಮಾನ್ ಉದ್ಯಾಬ್ರಾ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ವಿರೋಧಿಸಿ ಬಿಜೆಪಿ ಮಹಿಳಾ ಮೋರ್ಚಾದ ನೇತೃತ್ವದಲ್ಲಿ ಗಂಜಿ ತಯಾರಿಸಿ ಪ್ರತಿಭಟಿಸಲಾಯಿತು. ಕಾಸರಗೋಡು ಬಿಜೆಪಿ ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಉದ್ಘಾಟಿಸಿದರು. ದಿನಮನುದಿನಮಿಬಿಡೆ ನಿತ್ಯೋಪಯೋಗ ಸಾಧನಗಳಾಗಿ വിലകളങ്ങനെ കേറുമ്പോൾ കേരം തെങ്ങും കേരള നാട്ടിൽ അനുദിനം ഇവിടെ വിലകൾ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ವಿರೋಧಿಸಿ ಬಿಜೆಪಿ ಮಹಿಳಾ ಮೋರ್ಚಾದ ನೇತೃತ್ವದಲ್ಲಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಗಂಜಿ ತಯಾರಿಸಿ ಪ್ರತಿಭಟನೆ ನಡೆಸಲಾಯಿತು. ಕಾಸರಗೋಡು ಬಿಜೆಪಿ ಜಿಲ್ಲಾಧ್ಯಕ್ಷೆ ಅಶ್ವಿನಿ ಎಂಎಲ್ ಉದ್ಘಾಟಿಸಿ ಮಾತನಾಡಿದರು. ഇതൊരു നാച്ചുറൽ കലാമിറ്റീസ് അല്ല, ഇതൊരു 100% സ്റ്റേറ്റ് ഗവൺമെന്റിന്റെ ഫെയിലിയർ ആണ്. ഇനി വരുന്ന ദിവസങ്ങളിൽ ഇത്തരത്തിലുള്ള ഈ പ്രൈസ് ഹൈക്ക് കുറഞ്ഞിട്ടില്ലെങ്കിൽ പക്ഷെ ശക്തമായിട്ടുള്ള സമരം ഭാരതീയ ജനതാ പാർട്ടി കാസർഗോഡും അതേപോലെ മഹിളാ മോർച്ച നമ്മൾ ശക്തമായിട്ട് ഇവിടെ പ്രതിഷേധം നടത്തും. 2014 നരേന്ദ്രമോദി സർക്കാർ അധികാരത്തിൽ വന്ന ശേഷം പാവപ്പെട്ട കുടുംബങ്ങൾക്ക് വേണ്ടിയിട്ടാണ് പ്രവർത്തിച്ചിട്ടുള്ളത്. ആശാ വർക്കേഴ്സ്ക്കാവട്ടെ, അംഗൻവാടി ടീച്ചേഴ്സ്ക്കാവട്ടെ, ഇങ്ങനത്തെയുള്ള ഒരു പൈസ വർധനം നരേന്ദ്രമോദി സർക്കാർ ഭാഗത്തുനിന്നുണ്ടാവും. പക്ഷേ കേരള സർക്കാരിന് എന്താണ് ഉണ്ടാവുന്നതെന്ന് ഒന്ന് പറയണം എന്ന് ഞാൻ അഭ്യർത്ഥിക്കുന്നു. ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಪುಷ್ಪಾ ಗೋಪಾಲನ್ ಅಧ್ಯಕ್ಷತೆ ವಹಿಸಿದ್ದರು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಿಆರ್ ಸುನಿಲ್, ಸವಿತಾ ಟೀಚರ್, ವೀಣಾ ಅರುಣ್ ಶೆಟ್ಟಿ, ಸೌಮ್ಯ, ರಮಣಿ ಎಂಬಿವರು ಮಾತನಾಡಿದರು. ಬಿಜೆಪಿ ಮುಖಂಡರು, ಕಾರ್ಯಕರ್ತರು, ಜನಪ್ರತಿನಿಧಿಗಳು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸಾಮಾಜಿಕ ಜಾಲತಾಣದಲ್ಲಿ ಸೂಪರ್ ಸ್ಟಾರ್ ಜಾಹೀರಾತುಗಳಿಗೆ ಲಕ್ಷಗಟ್ಟಲೆ ಸಂಭಾವನೆ. ಕಾಸರಗೋಡಿನ ಜನಪ್ರಿಯ ವ್ಲಾಗರ್ಗಳ ಕಿಂಗ್ ಆಗಿರುವ ಶಾಲು ಅಲಿಯಾಸ್ ಮೊಹಮ್ಮದ್ ಶಾಲಿ ಪೋಕ್ಸೋ ಪ್ರಕರಣದಲ್ಲಿ ಬಂಧಿತನಾಗಿದ್ದಾನೆ. ಕಂಟೆಂಟ್ಗಳೊಂದಿಗೆ ಜನರನ್ನು ನಗಿಸುವ ಸಲಹೆ ನೀಡುವ ಶಾಲು ಕಿಂಗ್ 15 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ಬಂಧಿತನಾಗಿರುವುದು ಅಭಿಮಾನಿಗಳಿಗೆ ದೊಡ್ಡ ಆಘಾತವನ್ನೇ ನೀಡಿದೆ. ಸಾಧನೆಯ ಶಿಖರವನ್ನು ಏರುವ ನಡುವೆ ಉಂಟಾದ ಅಧಪತನ ಅದಾಗಿದೆ. ಸಾಮಾಜಿಕ ಮಾಧ್ಯಮವನ್ನು ಆಳಿದ ಕಾಸರಗೋಡಿನ ವ್ಲಾಗರ್ ಶಾಲು ಅಲಿಯಾಸ್ ಮೊಹಮ್ಮದ್ ಶಾಲಿಗೆ ಸಂಭವಿಸಿರುವುದು. ಬಿಳಿಯಾಗುವ ಕ್ರೀಮ್ನ ಜಾಹೀರಾತಿನೊಂದಿಗೆ ಶಾಲು ಸಾಮಾಜಿಕ ಮಾಧ್ಯಮದಲ್ಲಿ ತನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸಿದನು. ಅದರ ನಂತರ ಅವರು ಹಿಂತಿರುಗಿ ನೋಡುವ ಅಗತ್ಯವೇ ಬರಲಿಲ್ಲ.
ಕಾಸರಗೋಡು ಶೈಲಿಯಲ್ಲಿ ಹಾಸ್ಯಮಯ ರೀತಿಯಲ್ಲಿ ಶಾಲು ಪೋಸ್ಟ್ ಮಾಡುವ ಪ್ರತಿಯೊಂದು ವಿಡಿಯೋ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ಸಂಚಲನ ಮೂಡಿಸಿತ್ತು. ಜಾಹೀರಾತು ವಿಡಿಯೋಗಳಿಗಾಗಿ ಲಕ್ಷಗಟ್ಟಲೆ ಸಂಭಾವನೆಯಾಗಿದೆ ಪಡೆಯುತ್ತಿದ್ದುದು. ಶಾಲು ಕಿಂಗ್ ಮೀಡಿಯಾ, ಶಾಲು ಕಿಂಗ್ ವ್ಲಾಗ್ಸ್, ಶಾಲು ಕಿಂಗ್ ಫ್ಯಾಮಿಲಿ ಮುಂತಾದ ಹೆಸರಿನಲ್ಲಾಗಿದೆ ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋಗಳನ್ನು ಅವನು ರಚಿಸುತ್ತಿದ್ದುದು. ಈ ರೀತಿಯಾಗಿ 7 ವರ್ಷಗಳಲ್ಲಿ ಶಾಲು ಸಾಮಾಜಿಕ ಮಾಧ್ಯಮ ಜಗತ್ತಿನಲ್ಲಿ ಗಳಿಸಿದ ಸ್ಟಾರ್ ಸ್ಥಾನಮಾನವನ್ನಾಗಿದೆ ಪೋಕ್ಸೋ ಪ್ರಕರಣದಲ್ಲಿ ಸಿಕ್ಕಿಬಿದ್ದ ನಂತರ ಕಳೆದುಕೊಂಡಿರುವುದು. 2016ರಲ್ಲಿ ಶಾಲು ವಿವಾಹವಾಗಿದ್ದರು. ಆ ಮದುವೆಯಲ್ಲಿ ಅವರಿಗೆ 3 ಮಕ್ಕಳಿದ್ದಾರೆ. ಅವನು ತನ್ನ ಮೊದಲ ಹೆಂಡತಿಯೊಂದಿಗೆ ಜಗಳವಾಡಿದ ಸಮಯದಲ್ಲಿ 15 ವರ್ಷದ ಹುಡುಗಿಯನ್ನು ಪರಿಚಯಿಸಿಕೊಂಡಿರುವುದು. ಇನ್ಸ್ಟಾಗ್ರಾಮ್ ಮತ್ತು ಸ್ನ್ಯಾಪ್ಚಾಟ್ನಂತಹ ಸಾಮಾಜಿಕ ಮಾಧ್ಯಮಗಳಲ್ಲಿ ಪರಿಚಯ, ನಂತರ ಮದುವೆಯಾಗುವ ನೆಪದಲ್ಲಿ ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎಂದಾಗಿದೆ ಪ್ರಕರಣ. ಕಾಸರಗೋಡು ಕೋಡಿಯಮ್ಮ ಚೆಪ್ಪಿನಡ್ಕ ನಿವಾಸಿ ಮೊಹಮ್ಮದ್ ಸಾಲಿ ವಿದೇಶದಿಂದ ಹಿಂತಿರುಗುತ್ತಿದ್ದಾಗ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಕೊಯ್ಲಂಡಿ ಪೊಲೀಸರು ಬಂಧಿಸಿದ್ದಾರೆ. ವ್ಲಾಗ್ಗಳ ಮೂಲಕ ಮತ್ತು ಜಾಹೀರಾತು ವಿಡಿಯೋಗಳ ಮೂಲಕ ಸಲಹೆ ನೀಡುತ್ತಾ, ಕೀಟಲೆ ಮಾಡುತ್ತಾ ಆಟವಾಡುತ್ತಿದ್ದ ಶಾಲು ಕೊನೆಯಲ್ಲಿ ಪೋಕ್ಸೋ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿರುವುದು ಆತನ ಅಭಿಮಾನಿಗಳಿಗೆ ದೊಡ್ಡ ಆಘಾತವನ್ನು ನೀಡಿದೆ. ಶಾಲು ಬಂಧನವು ಸದ್ಯ ಸಾಮಾಜಿಕ ಮಾಧ್ಯಮದಲ್ಲಿ ಸಾಕಷ್ಟು ಚರ್ಚೆ ಮತ್ತು ಟ್ರೋಲಿಂಗ್ಗೆ ಕಾರಣವಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ತೀಯ ಮಹಾಸಭಾದ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಆರುಡಂ 2025 ಕಾರ್ಯಕ್ರಮ ವಿದ್ಯಾನಗರ ಉದಯಗಿರಿ ಶ್ರೀಹರಿ ಆಡಿಟೋರಿಯಂನಲ್ಲಿ ನಡೆಯಿತು. ಖ್ಯಾತ ಬರಹಗಾರ ಪದ್ಮಶ್ರೀ ಬಾಲನ್ ಪೂತೇರಿ ಉದ್ಘಾಟಿಸಿದರು. ತೀಯ ಮಹಾಸಭಾದ ಕಾಸರಗೋಡು ಜಿಲ್ಲಾ ಸಮ್ಮೇಳನ ಆರುಡಂ 2025 ಕಾರ್ಯಕ್ರಮ ವಿದ್ಯಾನಗರ ಉದಯಗಿರಿ ಶ್ರೀಹರಿ ಆಡಿಟೋರಿಯಂನಲ್ಲಿ ನಡೆಯಿತು. ಖ್ಯಾತ ಬರಹಗಾರ, ಹಿರಿಯ ಧಾರ್ಮಿಕ ಮುಂದಾಳು ಪದ್ಮಶ್ರೀ ಬಾಲನ್ ಪೂತೇರಿ ಮಲಪುರ ಉದ್ಘಾಟಿಸಿದರು. അവഗണിക്കപ്പെട്ട ഇത്രയും വലിയ സമുദായക്കാർക്ക്, ബ്രാഹ്മണ സമുദായക്കാർക്ക് പോലും അഭയം കൊടുത്തിരിക്കുന്ന അത്ഭുതകരമാണ് നമ്മുടെ സമുദായം എന്ന് നാം ഓർമ്മിക്കേണ്ടതാണ്. ബ്രിട്ടീഷ് ഭരണകാലത്ത് വലിയ സ്ഥാനമാനങ്ങൾ അലങ്കരിച്ചിരുന്ന ഒരു വിഭാഗമാണ് തീയർ എന്ന് നാം മനസ്സിലാക്കണം. ഡോക്ടർ പൽപ്പൂർ വിവേകാനന്ദ സ്വാമിയെ കണ്ട സമയത്ത് ഞങ്ങൾ താഴ്ന്ന ജാതിക്കാരായതിൻ്റെ പേരിൽ വേണ്ട അംഗീകാരം ലഭിക്കുന്നില്ല എന്ന് പറഞ്ഞെങ്കിൽ മലബാറിൽ തീയർക്കുള്ള സ്ഥിതി അതായിരുന്നില്ല. ತೀಯ ಮಹಾಸಭಾದ ಜಿಲ್ಲಾಧ್ಯಕ್ಷ ಪಿಸಿ ವಿಶ್ವಂಬರನ್ ಪಣಿಕರ್ ಅಧ್ಯಕ್ಷತೆ ವಹಿಸಿದ್ದರು. ತಳಂಗರ ಶ್ರೀ ಚೀರುಂಬ ಭಗವತಿ ದೇವಸ್ಥಾನದ ಆಚಾರ ಸ್ಥಾನಿಕ ನಾಗೇಶ್ ಕಾರಣವರ್ ಹಾಗೂ ಪಿಲಿಕುನ್ ಶ್ರೀ ಐವರ ಭಗವತಿ ಕ್ಷೇತ್ರದ ಆಚಾರ ಸ್ಥಾನಿಕ ಮಂಜು ಕಾರಣವರ್ ದೀಪ ಪ್ರಜ್ವಲನಗೈದರು. ರಾಜ್ಯಾಧ್ಯಕ್ಷ ಗಣೇಶ್ ಅರ್ಮಂಗಾನ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆವಿ ಪ್ರಸಾದ್, ಸಿ ರಾಜನ್ ಪೆರಿಯ, ಪಿ ಹರಿಹರನ್, ಕೆ ಗೋಪಾಲಕೃಷ್ಣನ್, ಎನ್ ಸತೀಶ್, ಸ್ಮಿತಾ ಸುಧಾಕರನ್, ಪಿಟಿ ಹರಿಹರನ್, ಎಂಟಿ ಪ್ರಕಾಶನ್, ಟಿವಿ ರಾಘವನ್ ಮುಂತಾದವರು ಮಾತನಾಡಿದರು. ಈ ಸಂದರ್ಭ 66 ವರ್ಷಗಳಿಂದ ಆಚಾರ ಸ್ಥಾನಿಕರಾಗಿ ಸೇವೆ ಸಲ್ಲಿಸುತ್ತಿರುವ ಕೃಷ್ಣನ್ ಕಾರಣವರ್, ರಾಮಗುರುಸ್ವಾಮಿ, ಡಾಕ್ಟರ್ ಬಿಜಿನಾ ಭಾಸ್ಕರನ್, ಶೋಭಾ ಕಾಸರಗೋಡು, ಡಾಕ್ಟರ್ ಅಕ್ಷಯ್ ಪ್ರಭಾಕರನ್, ಬಿಂದು ಕೆ, ಟಿವಿ ಶೀಪಾ ಎಂಬಿವರನ್ನು ಸನ್ಮಾನಿಸಲಾಯಿತು. ನೂತನ ಪದಾಧಿಕಾರಿಗಳಾಗಿ ಪಿಸಿ ವಿಶ್ವಂಬರನ್ ಪಣಿಕರ್ ಅಧ್ಯಕ್ಷರಾಗಿ, ಕೆವಿ ರಾಜನ್, ರಾಘವನ್ ಪೈಬಳಿಕೆ, ರಾಘವನ್ ಪುತ್ತಿಗೆ ಉಪಾಧ್ಯಕ್ಷರಾಗಿ, ಕೆವಿ ಪ್ರಸಾದ್ ಪ್ರಧಾನ ಕಾರ್ಯದರ್ಶಿಯಾಗಿ, ಪಿಟಿ ಹರಿಹರನ್, ವಿಶ್ವನ್ ಎಳೇರಿ, ಅಗ್ನೇಶ್ ಕಳರಿ ಕಾರ್ಯದರ್ಶಿಯಾಗಿ, ಟಿವಿ ರಾಘವನ್ ಕೋಶಾಧಿಕಾರಿಯಾಗಿ ಆಯ್ಕೆಯಾದರು. ಮಹಿಳಾ ತೀಯ ಮಹಾಸಭಾದ ಪದಾಧಿಕಾರಿಗಳಾಗಿ ಸುಧಾಬಾ ಚೆರ್ವತೂರ್ ಅಧ್ಯಕ್ಷರಾಗಿ, ಕೃಷ್ಣಬಾಯಿ ಪಾಲಿಚೋನ್, ವಿ ಸುನೀತಾ ಉಪಾಧ್ಯಕ್ಷರಾಗಿ, ಟಿವಿ ಶೀಬಾ ಕಾರ್ಯದರ್ಶಿಯಾಗಿ, ಅಶ್ವತಿ ಪೊನ್ನಂಗಳ ಜೊತೆ ಕಾರ್ಯದರ್ಶಿಯಾಗಿ, ಲತಾ ಸುರೇಶನ್ ಕೋಶಾಧಿಕಾರಿಯಾಗಿ ಆಯ್ಕೆಯಾದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಕೈಮಗ್ಗ ವಸ್ತ್ರ ನಿರ್ದೇಶನಾಲಯ ತಿರುವನಂತಪುರ, ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಾಸರಗೋಡು ಇದರ ಆಶ್ರಯದಲ್ಲಿ ಕೈಮಗ್ಗ ಕಾರ್ಮಿಕರಿಗಾಗಿ ಉಚಿತ ಆಯುರ್ವೇದ ಮೆಡಿಕಲ್ ಕ್ಯಾಂಪ್ ಆಯೋಜಿಸಲಾಯಿತು. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಾನವಾಸ್ ಪಾದೂರು ಉದ್ಘಾಟಿಸಿದರು. ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಕೈಮಗ್ಗ ವಸ್ತ್ರ ನಿರ್ದೇಶನಾಲಯ ತಿರುವನಂತಪುರ, ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಾಸರಗೋಡು ಇದರ ಆಶ್ರಯದಲ್ಲಿ ಕೈಮಗ್ಗ ಕಾರ್ಮಿಕರಿಗಾಗಿ ಉಚಿತ ಆಯುರ್ವೇದ ಮೆಡಿಕಲ್ ಕ್ಯಾಂಪ್ ಆಯೋಜಿಸಲಾಯಿತು. ಕಾಸರಗೋಡು ನೇಯ್ಗೆ ಸಹಕಾರಿ ಸಂಘ ಹಾಲ್ನಲ್ಲಿ ಆಯೋಜಿಸಿದ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಾನವಾಸ್ ಪಾದೂರು ಉದ್ಘಾಟಿಸಿದರು. അതോടൊപ്പം ശാരീരിക ആരോഗ്യം ഇത്തരത്തിലുള്ള ക്യാമ്പ് സംഘടിപ്പിച്ച് ബോധവൽക്കരണ ക്ലാസ് നടത്തി പിന്നെ ഒരു രീതിയിൽ കൊണ്ടുപോയി. ഒപ്പം ഒരു മാനസികമായ ആരോഗ്യം അത് കൊണ്ടുപോകുന്നതിന് വേണ്ടിയും ഈ കുടുംബശ്രീ മുഖേന ഇതുപോലെയുള്ള പദ്ധതികൾ സർക്കാർ നടപ്പിലാക്കിയിരുന്നു. ಕಾಸರಗೋಡು ಜಿಲ್ಲಾ ಕೈಗಾರಿಕಾ ಕೇಂದ್ರದ ಪ್ರಧಾನ ವ್ಯವಸ್ಥಾಪಕ ಸಜಿತ್ ಕುಮಾರ್ ಕೆ ಅಧ್ಯಕ್ಷತೆ ವಹಿಸಿದ್ದರು. ನ್ಯಾಷನಲ್ ಹೆಲ್ತ್ ಮಿಷನ್ನ ಮೆಡಿಕಲ್ ಆಫೀಸರ್ಗಳಾದ ಡಾಕ್ಟರ್ ಶಬ್ನಾ ಪಿ,
ಡಾಕ್ಟರ್ ಅನಿತಾ ಜಾಗೃತಿ ತರಗತಿ ನಡೆಸಿಕೊಟ್ಟರು. ಕಾಸರಗೋಡು ನೇಯ್ಗೆ ಸಹಕಾರಿ ಸಂಘದ ಅಧ್ಯಕ್ಷ ಮಾಧವ ಹೇರಳ, ಪೆರ್ಲಾ ಎಸ್ಎನ್ ನೇಯ್ಗೆ ಸಹಕಾರಿ ಸಂಘದ ಅಧ್ಯಕ್ಷ ವೈ ರಾಮಾನಂದ ಶುಭ ಹಾರೈಸಿ ಮಾತನಾಡಿದರು. ಅನಿತಾ ಕೆಎಂ ಸ್ವಾಗತಿಸಿ ರಮ್ಯಾಕ್ಕೆ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ವಿಕಸಿತ ಕೇರಳ ಮಿಷನ್ 2025 ಕಾಸರಗೋಡು ಜಿಲ್ಲಾ ಹೆಲ್ಪ್ ಡೆಸ್ಕ್ನ ಉದ್ಘಾಟನೆ ನಡೆಯಿತು. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅಡ್ವೊಕೇಟ್ ಬಿ ಗೋಪಾಲಕೃಷ್ಣನ್ ಉದ್ಘಾಟಿಸಿದರು. ವಿಕಸಿತ ಕೇರಳ ಮಿಷನ್ 2025 ಕಾಸರಗೋಡು ಜಿಲ್ಲಾ ಹೆಲ್ಪ್ ಡೆಸ್ಕ್ನ ಉದ್ಘಾಟನೆಯನ್ನು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅಡ್ವೊಕೇಟ್ ಬಿ ಗೋಪಾಲಕೃಷ್ಣನ್ ನೆರವೇರಿಸಿದರು. ಜಿಲ್ಲಾಧ್ಯಕ್ಷೆ ಎಂಎಲ್ ಅಶ್ವಿನಿ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಸೆಲ್ ಸಂಯೋಜಕ ಅಡ್ವೊಕೇಟ್ ಪಿಕೆ ಸಜೀವನ್, ವಲಯಾಧ್ಯಕ್ಷ ಅಡ್ವೊಕೇಟ್ ಕೆ ಶ್ರೀಕಾಂತ್, ಪ್ರಧಾನ ಕಾರ್ಯದರ್ಶಿ ಸುಧಾಮಾ ಗೋಸಾಡ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪಿಆರ್ ಸುನಿಲ್, ಎನ್ ಬಾಬುರಾಜ್, ಮನೋಲಾಲ್ ಮೇಲತ್, ಮಾಜಿ ಜಿಲ್ಲಾಧ್ಯಕ್ಷ ರವೀಶ್ ಚಂದ್ರಿ ಕುಂಟಾರು, ರಾಷ್ಟ್ರೀಯ ಸಮಿತಿ ಸದಸ್ಯ ಎಂ ಸಂಜೀವ ಶೆಟ್ಟಿ, ಉಪಾಧ್ಯಕ್ಷರಾದ ಎಂ ಜನನಿ, ಎಂ ಭಾಸ್ಕರನ್, ಪಿ ರಮೇಶ್, ಕಾರ್ಯದರ್ಶಿಗಳಾದ ಪ್ರಮೀಳಾ ಮಜಲ್, ಸಂಜೀವ ಪುಳಿಕ್ಕೂರು, ಮಣಿಕಂಠ ರೈ, ಕೋಶಾಧಿಕಾರಿ ವೀಣಾ ಅರುಣ್ ಶೆಟ್ಟಿ, ಸವಿತಾ ಟೀಚರ್, ಎ ವೇಲಾಯುಧನ್ ಮುಂತಾದವರು ಉಪಸ್ಥಿತರಿದ್ದರು. ನರೇಂದ್ರ ಮೋದಿ ಸರ್ಕಾರದ ಕಲ್ಯಾಣ ಯೋಜನೆಗಳ ಫಲಾನುಭವಿಗಳಿಗೆ ನೆರವು ನೀಡಲು ಸಹಾಯ ಕೇಂದ್ರವನ್ನು ಪ್ರಾರಂಭಿಸಲಾಗಿರುವುದು. ನ್ಯೂಸ್ ಬ್ಯೂರೋ ಕಾಸರಗೋಡು. ನೇಪಾಳದಲ್ಲಿ ನಡೆದ ಸೌತ್ ಏಷ್ಯನ್ ಸಾಫ್ಟ್ ಬೇಸ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ವಿಜೇತರಾಗಿ ಭಾರತೀಯ ತಂಡದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಕಾಸರಗೋಡಿನ ರಬಿಯಾ ಫಾತಿಮಾ ಹಾಗೂ ಆಯಿಷತ್ ಮೆಹರುನ್ನಿಸಾ ಅವರಿಗೆ ಸ್ನೇಹ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಯಿತು. ಶಾಸಕ ಎನ್ಎ ನಿಲಿಕುನ್ ಉದ್ಘಾಟಿಸಿದರು. ಜುಲೈ 17ರಿಂದ 21ರವರೆಗೆ ನೇಪಾಳದ ಪೋಖ್ರಾದಲ್ಲಿ ನಡೆದ ಸೌತ್ ಏಷ್ಯನ್ ಸಾಫ್ಟ್ ಬೇಸ್ಬಾಲ್ ಚಾಂಪಿಯನ್ಶಿಪ್ನಲ್ಲಿ ವಿಜೇತರಾಗಿ ಭಾರತೀಯ ತಂಡದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಕಾಸರಗೋಡು ಪಳ್ಳ ನಿವಾಸಿ ರಬಿಯಾ ಫಾತಿಮಾ ಹಾಗೂ ಆಯಿಷತ್ ಮೆಹರುನ್ನಿಸಾ ಅವರಿಗೆ ಅವರ ತಾಯ್ನಾಡಿನ ಹಾಗೂ ಕಾಸರಗೋಡು ಪಳ್ಳ ಪೌರಾವಳಿಯ ನೇತೃತ್ವದಲ್ಲಿ ಸ್ನೇಹ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾಸರಗೋಡು ಶಾಸಕ ಎನ್ಎ ನಿಲಿಕುನ್ ಉದ್ಘಾಟಿಸಿದರು. നല്ല സൈലർമാരെ നമ്മൾ കണ്ടിട്ടുണ്ടാകും. നല്ല സൈലർമാർ എങ്ങനെയാണ് ഉണ്ടാകുന്നത്? അവരിങ്ങനെ വളരെ ശാന്തമായ കടലിൽ നീന്തിയാൽ അവർക്ക് ഒരിക്കലും നല്ല സൈലർമാരാകാൻ സാധിക്കില്ല. നല്ല സൈലർമാരാകണമെങ്കിൽ നല്ല റഫ് സീലായിരിക്കണം അവർ നീന്തേണ്ടത്. ഇപ്പോൾ ഈ രണ്ട് കുട്ടികളും അവരോടൊപ്പം ഇന്ന് നമ്മളിപ്പോൾ ആദരിക്കുന്ന മറ്റു കുട്ടികളും വളരെ റഫായിട്ടുള്ള, ഇപ്പോൾ തിരമാലകൾ ആർത്തടിക്കുന്ന കടയിൽ നീന്തിയവരാണ് എന്ന് ഞാനിവിടെ സൂചിപ്പിക്കുവാൻ ആഗ്രഹിക്കുകയാണ്. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಸರಗೋಡು ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ ವಹಿಸಿದ್ದರು. ಚಾಂಪಿಯನ್ಗಳಾದ ಇತರ ವಿದ್ಯಾರ್ಥಿಗಳಿಗೆ ನಗರಸಭಾ ಚೇರ್ಮನ್ ಅಬ್ಬಾಸ್ ಬೇಗಂ, ಸ್ಥಾಯಿ ಸಮಿತಿ ಚೇರ್ಮನ್ಗಳಾದ ಜಹೀರ್ ಆಸಿಫ್, ರಜನಿ, ದಕೀರತ್ ಶಾಲಾ ವ್ಯವಸ್ಥಾಪಕ ಲತೀಫ್ ಎಂಬಿವರು ಪ್ರಮಾಣ ಪತ್ರಗಳನ್ನು ವಿತರಿಸಿದರು. ಫಾರೆಸ್ಟ್ ರೇಂಜ್ ಆಫೀಸರ್ ವಿನೋದ್ ಕುಮಾರ್ ಶುಭ ಹಾರೈಸಿ ಮಾತನಾಡಿದರು. ಹಯಾಸ್ ಸ್ವಾಗತಿಸಿ ಸಲೀಂ ಪಾದಾರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಜಿಲ್ಲಾ ಹೈಯರ್ ಸೆಕೆಂಡರಿ ಫಿಸಿಕ್ಸ್ ಅಸೋಸಿಯೇಷನ್ನ ನೇತೃತ್ವದಲ್ಲಿ ಮ್ಯಾಥ್ಸ್ ಟೂಲ್ ಇನ್ ಫಿಸಿಕ್ಸ್ ಸೈಫೈ ಎಂಬ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು. ಬಲ್ಲಾ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರೊಫೆಸರ್ ಪ್ರೇಮ್ಲೆಟ್ ಬಿ ತರಗತಿಯನ್ನು ನಿರ್ವಹಿಸಿದರು. ಕಾಸರಗೋಡು ಜಿಲ್ಲಾ ಹೈಯರ್ ಸೆಕೆಂಡರಿ ಫಿಸಿಕ್ಸ್ ಅಸೋಸಿಯೇಷನ್ನ ನೇತೃತ್ವದಲ್ಲಿ ಜಿಲ್ಲೆಯ ವಿವಿಧ ಹೈಯರ್ ಸೆಕೆಂಡರಿ ಶಾಲೆಗಳ ಆಯ್ದ ವಿದ್ಯಾರ್ಥಿಗಳಿಗಾಗಿ ಮ್ಯಾಥ್ಸ್ ಟೂಲ್ ಇನ್ ಫಿಸಿಕ್ಸ್ ಸೈಫೈ ಎಂಬ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮವನ್ನು ಬಲ್ಲಾ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆಸಲಾಯಿತು. ಕೊಲ್ಲಂ ಟಿಕೆಎಂ ಎಂಜಿನಿಯರಿಂಗ್ ಕಾಲೇಜಿನ ನಿವೃತ್ತ ಪ್ರೊಫೆಸರ್ ಪ್ರೇಮ್ಲೆಟ್ ಬಿ ತರಗತಿಯನ್ನು ನಿರ್ವಹಿಸಿದರು. ಕಾರ್ಯಾಗಾರದ ಮೂಲಕ ಹೈಯರ್ ಸೆಕೆಂಡರಿ ಹಂತದಲ್ಲಿ ಮತ್ತು ಉನ್ನತ ಅಧ್ಯಯನದಲ್ಲಿ ಭೌತಶಾಸ್ತ್ರದಲ್ಲಿ ಉಪಯುಕ್ತವಾದ ಜಡತ್ವದ ಕ್ಷಣ, ಸಂಭಾವ್ಯತೆ ಮತ್ತು ವೇಗವರ್ಧನೆಯ ಪರಿಕಲ್ಪನೆಗಳನ್ನು, ಏಕೀಕರಣ, ಭೇದಾತ್ಮಕ ಸಮೀಕರಣಗಳು ಮತ್ತು ಅಂದಾಜುಗಳಂತಹ ಗಣಿತ ಸಾಧನಗಳನ್ನು ಆಧರಿಸಿದ ಚಟುವಟಿಕೆ ಆಧಾರಿತ ತರಗತಿಯ ಮೂಲಕ ವಿದ್ಯಾರ್ಥಿಗಳಿಗೆ ಸರಳ ಮತ್ತು ಪ್ರಾಯೋಗಿಕ ರೀತಿಯಲ್ಲಿ ತಿಳಿಸಲಾಯಿತು. ಜಿಲ್ಲಾ ಫಿಸಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷೆ ಕೆ ರಾಜಿ ಅಧ್ಯಕ್ಷತೆ ವಹಿಸಿದ್ದರು. ಶಿಕ್ಷಕರಾದ ಪ್ರಣಬ್ ಕುಮಾರ್, ಕೆ ಲಲಿತಾ, ಪ್ರತೀಶ್ ಕುಮಾರ್, ವಿನೋದ್ ಕುಮಾರ್, ಅಯ್ಯಪ್ಪನ್, ರಾಜೀವ್ ಪಿವಿಟಿ, ಭಾವನಾ ಎಸ್, ಪ್ರವೀಣ್ ಕುಮಾರ್ ಸಿ ಉಪಸ್ಥಿತರಿದ್ದರು. ಕೆಪಿ ಧನ್ರಾಜ್ ಸ್ವಾಗತಿಸಿ ಗೀತಾ ಎಂ ಧನ್ಯವಾದವಿತ್ತರು. ಕಾರ್ಯಕ್ರಮದಲ್ಲಿ ಹೈಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ಪೂರ್ಣ ಅಂಕಗಳನ್ನು ಗಳಿಸಿದ ಜಿಎಚ್ಎಸ್ಎಸ್ ರಾವಣೇಶ್ವರ ಶಾಲೆಯ ದೇವಿಕಾ ಪಿ ಅವರನ್ನು ಉಡುಗೊರೆ ನೀಡಿ ಸನ್ಮಾನಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಸಕ್ಷಮ ಮಂಜೇಶ್ವರ ತಾಲೂಕು ಸಮಿತಿ ಸಭೆ ಉಪ್ಪಳದಲ್ಲಿ ನಡೆಯಿತು. ಸಕ್ಷಮ ರಾಜ್ಯ ಸಂಘಟನೆ ಕಾರ್ಯದರ್ಶಿ ಪಿ ಸುಭಾಷ್ ಸಭೆಯನ್ನು ಉದ್ಘಾಟಿಸಿದರು. ವಿಶೇಷ ಚೇತನರ ಕಲ್ಯಾಣ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸಕ್ಷಮ್ ಮಂಜೇಶ್ವರ ತಾಲೂಕು ಸಮಿತಿ ಸಭೆಯು ಉಪ್ಪಳ ಲಯನ್ಸ್ ಕ್ಲಬ್ ಹಾಲ್ನಲ್ಲಿ ನಡೆಯಿತು. ಸಕ್ಷಮ್ ರಾಜ್ಯ ಸಂಘಟನೆಯ ಕಾರ್ಯದರ್ಶಿ ಪಿ ಸುಭಾಷ್
ಸಭೆಯನ್ನು ಉದ್ಘಾಟಿಸಿದರು. ಹಿರಿಯ ಕಾರ್ಯಕರ್ತ ವೀರಪ್ಪ ಅಂಬರ್ ಅಧ್ಯಕ್ಷತೆ ವಹಿಸಿದ್ದರು. ಸಕ್ಷಂ ದಕ್ಷಿಣ ಕನ್ನಡ ಅಧ್ಯಕ್ಷ ರಾಜಶೇಖರ್ ಭಟ್ ಮುಖ್ಯ ಅತಿಥಿಯಾಗಿದ್ದರು. ಸಕ್ಷಂ ರಾಜ್ಯ ಉಪಾಧ್ಯಕ್ಷ ಸಿಸಿ ದಾಸ್ಕರನ್, ಸಕ್ಷಂ ಕಾಸರಗೋಡು ಜಿಲ್ಲಾಧ್ಯಕ್ಷ ರವೀಂದ್ರನ್ ಚಾತಂಗೈ, ಮಂಜೇಶ್ವರ ತಾಲೂಕು ಸಂಘ ಚಾಲಕ್ ಸದಾಶಿವ ಭಟ್ ತಳಂಗಳ ಎಂಬಿಬ್ಬರು ಮಾತನಾಡಿದರು. ಸಕ್ಷಂ ಜಿಲ್ಲಾ ಜೊತೆ ಕಾರ್ಯದರ್ಶಿ ರತೀಶ್ ಪಿವಿ ಸ್ವಾಗತಿಸಿ, ಮಂಜೇಶ್ವರ ತಾಲೂಕು ಕಾರ್ಯದರ್ಶಿ ರಾಮಚಂದ್ರ ಬಳ್ಳಾಲ್ ಧನ್ಯವಾದವಿತ್ತರು. ಮಂಜೇಶ್ವರ ತಾಲೂಕಿನ ನೂತನ ಪದಾಧಿಕಾರಿಗಳಾಗಿ ರಕ್ಷಾಧಿಕಾರಿಯಾಗಿ ವೀರಪ್ಪ ಅಂಬರ್, ಅಧ್ಯಕ್ಷರಾಗಿ ಯಾದವ್ ವಿ ಮಂಗಲ್ಪಾಡಿ, ಉಪಾಧ್ಯಕ್ಷರಾಗಿ ಪದ್ಮನಾಭ ಕಯ್ಯರ್, ಕಾರ್ಯದರ್ಶಿಯಾಗಿ ರಾಮಚಂದ್ರ ಬಳ್ಳಾಲ್, ಜೊತೆ ಕಾರ್ಯದರ್ಶಿಯಾಗಿ ಗಂಗಾಧರ ಪಾಂಚ, ಅಮಿತ್ ಇಎಸ್, ಮಹಿಳಾ ಪ್ರಮುಖಾಗಿ ತಾರಲತಾ ಎಂಬಿವರನ್ನು ಆಯ್ಕೆ ಮಾಡಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮುಸ್ಲಿಂ ಲೀಗ್ ಮುಖಂಡ ಹಾಗೂ ಕೇರಳದ ಮಾಜಿ ಸ್ಥಳೀಯ ಸರ್ಕಾರಿ ಸಚಿವ ಚೆರ್ಕಳ ಅಬ್ದುಲ್ಲಾ ಅವರ 7ನೇ ಪುಣ್ಯತಿಥಿ ವಾರ್ಷಿಕೋತ್ಸವದಂದು ಚೆರ್ಕಳ ಅಬ್ದುಲ್ಲಾ ಅವರ ನಿವಾಸವಾದ ಕಂಸನಕವಿಲಾದಲ್ಲಿ ಸ್ನೇಹ ಸಂಗಮ ಆಯೋಜಿಸಲಾಯಿತು. ಚೆರ್ಕಳದ ಸಾರ್ವಜನಿಕ ಜೀವನದಲ್ಲಿ ಹಲವಾರು ಧಾರ್ಮಿಕ, ರಾಜಕೀಯ ನಾಯಕತ್ವದ ಅನೇಕ ಪ್ರಮುಖ ಸಭೆಗಳನ್ನು ನಡೆಸುತ್ತಿದ್ದ ಸ್ಥಳವಾಗಿತ್ತು ಕಂಸನಕವಿಲಾ. ಪಾಣಕ್ಕಾಡ್ ಸೈಯದ್ ಬಶೀರ್ ಅಲಿ ಶಿಹಾಬ್ ತಂಗಳ್, ಸೈಯದ್ ಯಾಸಿನ್ ಮುತ್ತುಕೋಯ ತಂಗಳ್ ರಾಮಂದಳ್ಳಿ, ಸೈಯದ್ ಹಮೀದ್ ಅನ್ವರ್ ಹದಲ್ ತಂಗಳ್ ಮುಹಿಮದ್, ಪಿಕೆ ವಿನೋದ್ ಕುಮಾರ್, ಕೂಕಲ್ ಬಾಲಕೃಷ್ಣನ್, ಜಲೀಲ್ ಎರ್ದುಂಕಡು, ಸಿಎ ಅಹಮದ್ ಹಾಜಿ ಅಸ್ಮಾಸ್, ಪಿಎ ಅಬ್ದುಲ್ಲಾ ತೋಪು, ಹಕೀಂ ಕುಂದಿಲ್, ಶಿಹಾಬ್ ತಂಗಳ್ ಮೇಲ್ಪರಂಬ, ಬಿಎಂಎ ಖಾದರ್, ನವಾಜ್ ಸಿಂಗಳ, ಅನೀಸ್ ಮಾಂಗಡ್, ರಫೀಕ್ ಮಾಂಗಡ್, ಮೊಹಮ್ಮದ್ ಕುഞ്ഞി ಕಡವತ್, ಜೆಡೆ ಮೊಗ್ರಾಲ್, ಬಶೀರ್ ಪಳ್ಳಂಗೋಡು, ಎ ಅಬೂಬಕರ್ ಬೇವಿಂಜ ಸೇರಿದಂತೆ ಹಲವಾರು ಮಂದಿ ಪ್ರಮುಖರು ಸ್ನೇಹ ಸಂಗಮದಲ್ಲಿ ಪಾಲ್ಗೊಂಡಿದ್ದರು. ಸೈಯದ್ ಹಮೀದ್ ಅನ್ವರ್ ಅಹದಲ್ ಮುಹಮ್ಮದ್ ತಂಗಳ್ ರಾಮಂದಳ್ಳಿ, ಸೈಯದ್ ಯಾಸಿನ್ ಮುತ್ತುಕೋಯ ತಂಗಳ್ ಪ್ರಾರ್ಥನೆಗೆ ನೇತೃತ್ವ ನೀಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಮೆನ್ ಇಂಡಿಯಾ ಮೂವ್ಮೆಂಟ್ ಕಾಸರಗೋಡು ಜಿಲ್ಲಾ ಸಮಿತಿ ಆಶ್ರಯದಲ್ಲಿ ಹೊಸ ಅಂಗಡಿಯಲ್ಲಿ ಪ್ರತಿಭಟನೆ. ಧರ್ಮಸ್ಥಳದಲ್ಲಿ ನಡೆದ ಹತ್ಯೆಯಲ್ಲಿ ಸಮಗ್ರ ತನಿಖೆ ನಡೆಸಿ ಸಂತ್ರಸ್ತರಿಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿ. ಬಿಜೆಪಿ ಮಹಿಳಾ ಮೋರ್ಚಾದ ನೇತೃತ್ವದಲ್ಲಿ ಗಂಜಿ ತಯಾರಿಸಿ ಪ್ರತಿಭಟನೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ವಿರೋಧಿಸಿ. ಸಾಮಾಜಿಕ ಜಾಲತಾಣದ ಸೂಪರ್ ಸ್ಟಾರ್ ಬ್ಲಾಗರ್ಗಳ ಕಿಂಗ್ ಆಗಿರುವ ಶಾಲು ಅಲಿಯಾಸ್ ಮೊಹಮ್ಮದ್ ಶಾಲಿ ಪೋಕ್ಸೋ ಪ್ರಕರಣದಲ್ಲಿ ಬಂಧನ. ಸಿಯಾ ಮಹಾಸಭಾದ ಕಾಸರಗೋಡು ಜಿಲ್ಲಾ ಸಮ್ಮೇಳನ. ಖ್ಯಾತ ಬರಹಗಾರ ಪದ್ಮಶ್ರೀ ಬಾಲನ್ ಪೂತೇರಿ ಅವರಿಂದ ಉದ್ಘಾಟನೆ. ಕೈಮಗ್ಗ ಕಾರ್ಮಿಕರಿಗಾಗಿ ಉಚಿತ ಆಯುರ್ವೇದ ಮೆಡಿಕಲ್ ಕ್ಯಾಂಪ್ ಆಯೋಜನೆ. ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಶಾನ್ವಾಸ್ ಪಾದೂರು ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಗೆ ಭೇಟಿಯಾಗೋಣ. ವಂದನೆಗಳು.